ಬಿಸಾಕುವ ಕಡ್ಡಿಯಿಂದ ತುಂಬ ರುಚಿಕರವಾದ ರಸಂ ಮಾಡ್ಕೊಂಬರೋಣವಾ? ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿಂದ ನಮ್ಮ ಹೊಸ ಚಾನಲಲ್ಲಿ ಹಳ್ಳಿ ಕಡೆ ಮಾಡುವಂತಹ ಕೆಲವೊಂದು ನನಗೆ ಗೊತ್ತಿರುವ ರೆಸಿಪಿಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ. ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನಮ್ಮ ಚಾನಲನ್ನು ಲಿಂಕನ್ನು ಶೇರ್ ಮಾಡಿ. ಹಾಗೆ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ಮೊದಲನೇ ರಸಂ ರೆಸಿಪಿನ ನೋಡ್ಕೊಂಬರೋಣ. ಕೊತ್ತಂಬರಿ ಸೊಪ್ಪು ತೊಗೊಳ್ತೀರಾ, ಅದರ ಕಡ್ಡಿಗಳನ್ನು ಬಿಸಾಕ್ಬಿಡ್ತೀರಾ. ಹಾಗೆ ಅದರ ಒಂದು ಸೊಪ್ಪನ್ನು ಮಾತ್ರ ಬಿಡಿಸ್ಕೊಂಡು, ಎಳೆ ಸೊಪ್ಪನ್ನು ಮಾತ್ರ ಬಿಡಿಸ್ಕೊಂಡು ಮಧ್ಯದ್ದು ಬಲ್ತೋಗಿರೋದು ಎಲ್ಲ ಬಿಸಾಕ್ಬಿಡ್ತೀರಾ. ಇನ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಬಿಡಿಸ್ಕೊಂಡು ಕಡ್ಡಿನ ಹಾಗೆ ವಾಶ್ ಮಾಡಿ ಇಟ್ಕೊಳ್ಳಿ. ಒಂದು ಒಳ್ಳೆ ರಸಂ ಮಾಡ್ಕೋಬೋದು. ಈ ರಸಮನ್ನ ಒಂದು ಸಲ ನೀವು ಮಾಡಿ ತಿಂದ್ರಿ ಅಂದ್ಕೊಳ್ಳಿ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಈ ಚಳಿ ಅಂದರೆ ಮಳೆಗಾಲದಲ್ಲಿ ತುಂಬ ರುಚಿಕರವಾಗಿರುವ ಸ್ಪೈಸಿಯಾಗಿರುವ ರಸಂ. ನಾನಿಲ್ಲಿ ಕಡ್ಡಿಗಳನ್ನೆಲ್ಲ ಒಟ್ಟು ಮಾಡಿಕೊಂಡು ನೋಡಿ, ಇಲ್ಲಿ ಒಂದು ಕಲ್ಲು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದಿರುವ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪಿನ ಕಡ್ಡಿಗಳನ್ನು ಹಾಕಿ ತರಿತರಿಯಾಗಿ ಕುಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಸ್ವಲ್ಪ ಉಲ್ಟಾ ಮಾಡಿಕೊಂಡು ಚೆನ್ನಾಗಿ ಇದನ್ನು ಜಜ್ಕೊಂಬಿಡಿ. ಇದು ಹಳ್ಳಿ ಕಡೆ ಮಾಡುವಂತಹ ದಿಢೀರ್ ರಸಂ ಅಂತಲೇ ಹೇಳ್ಬೋದು. ತುಂಬ ರುಚಿಕರವಾಗಿರುತ್ತೆ. ನೀವು ಮಾಡಿದರೆ ಇದರ ರುಚಿ ನಿಮಗೆ ಗೊತ್ತಾಗುತ್ತೆ. ಈಗ ಇದು ರೆಡಿಯಾಗಿದೆ. ಈಗ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಿಲ್ಲೆ ಗಾತ್ರದ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇದನ್ನು ಪಕ್ಕದಲ್ಲಿಟ್ಕೊಂಡು ಈಗ ಒಂದು ಅರ್ಧ ಚಮಚದಷ್ಟು ಕಾಳುಮೆಣಸು, ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ 5ರಿಂದ 6 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ ಇದನ್ನು ಕೂಡ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಇಷ್ಟು ತರಿತರಿ ಆದರೆ ಸಾಕಾಗುತ್ತೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ರಸಂ ಮಾಡುವ ಪಾತ್ರೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪಿನ ಕಡ್ಡಿಗಳು ಹಾಗೆ ಹುಣಸೆಹಣ್ಣನ್ನು ಹಾಕಿದ್ದೀನಿ. ಇದಕ್ಕೀಗ ನಮಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ನೀರಲ್ಲೇ ಕೈಯಿಂದ ಚೆನ್ನಾಗಿ ಕಿವುಚ್ಕೊಂಬರಬೇಕು. ಕಡ್ಡಿಲಿರುವ ರಸ ಚೆನ್ನಾಗಿ ಬಿಟ್ಕೊಳ್ಳೋವರೆಗೂ, ಹುಣಸೆಹಣ್ಣು ಚೆನ್ನಾಗಿ ಅದರ ರಸ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕಿವುಚ್ಬಿಟ್ಟು ಈಗ ಇದಕ್ಕೆ ಕಲ್ಲುಪ್ಪು ಹಾಕ್ಕೋಬೇಕು. ಕಲ್ಲುಪ್ಪು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಬೇಕಿದ್ರೆ ಇವಾಗೇ ಸ್ವಲ್ಪ ಬೆಲ್ಲವನ್ನು ನೀವು ಸೇರಿಸ್ಕೊಳ್ಳಿ. ಇದಕ್ಕೆ ನೋಡಿ, ಇದರ ರಸ ಚೆನ್ನಾಗಿ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ಇದನ್ನು ಕೈಯಲ್ಲಿ ಈ ಥರ ಮಾಡ್ಕೊಳ್ತಾನೆ ಇರಬೇಕು. ನಾರ್ಮಲ್ ರಸದಕ್ಕಿಂತನೂ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಈ ಕೊತ್ತಂಬರಿ ಕಡ್ಡಿನ ರಸಂ. ಈಗ ನೋಡಿ, ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಈ ಕಡ್ಡಿಗಳೆಲ್ಲ ಬಿಸಾಕೋಕ್ಕೆ ಚೆನ್ನಾಗಾಗುತ್ತೆ. ಬರೀ ರಸವನ್ನು ತಗೊಂಡಿದ್ದೀನಿ. ಈಗ ನೋಡಿ, ರಸ ರೆಡಿಯಾಗಿದೆ. ಈಗ ಕುಟ್ಟಿರುವ ಜೀರಿಗೆ, ಮೆಣಸು, ಬೆಳ್ಳುಳ್ಳಿನ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು ಸೌಟಿನಿಂದ ನೀಟಾಗಿ ನಾವು ಈ ಥರ ಹಿಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ತುಂಬ ರುಚಿ ಕೊಡೋದಂದರೆ ಹಿಂಗ್. ನಿಮ್ಮ ಹತ್ರ ಹಸಿ ಹಿಂಗಿದ್ರೆ ನ್ಯಾಚುರಲ್ ಆಗಿರುವ ಹಸಿ ಹಿಂಗೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಪೌಡ್ರ್ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಅದೇ ರಸನ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರಸಂಗೆ ಹಾಕ್ಕೊಂಬಿಡಿ. ನಿಮಗೆ ಈ ರಸ ಮಾಡುವಾಗ ಇದೇ ಪ್ರೊಸೀಜರಲ್ಲೇ ಮಾಡ್ಕೋಬೇಕು. ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ, ಸ್ಟವ್ ಉರಿಯಲ್ಲಿ ಇಟ್ಟಿದ್ದೀನಿ. ರಸಂನ ಚೆನ್ನಾಗಿ ಕುದಿಸ್ಕೊಂಡು ಕರಿಬೇವು ಸೊಪ್ಪು, ಸಾಸಿವೆ, ಜೀರಿಗೆ ಒಗ್ಗರಣೆ ಹಾಕಿದ್ದೀನಿ ನೋಡಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಘಮ ಘಮಿಸುವ ಕೊತ್ತಂಬರಿ ಸೊಪ್ಪಿನ ಕಡ್ಡಿನ ರಸಂ ತುಂಬ ರುಚಿಕರವಾಗಿರುತ್ತೆ. ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಇಂಥ ಮಳೆಗಾಲದಲ್ಲಿ ಬಿಸಿ ಬಿಸಿ ರೈಸು, ತುಪ್ಪ ಇದ್ದರೆ ಮಸ್ತಾಗಿರುತ್ತೆ ಊಟ. ಒಂದು ಸಲ ಟ್ರೈ ಮಾಡಿ ನೋಡಿ. ಕೊತ್ತಂಬರಿ ಸೊಪ್ಪು ತಂದಾಗ ಕಡ್ಡಿ ಬಿಸಾಕ್ದಿರ ಒಂದು ಸಲ ರಸಂ ಮಾಡಿ ಮತ್ತೆ ಮಾಡಿ ತಿಂತೀರಾ. ಇವತ್ತಿನ ನಮ್ಮ ಹೊಸ ಚಾನಲಲ್ಲಿ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋವನ್ನು ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಹಳ್ಳಿ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.